ಅಪ್ಪ. ಇಷ್ಟೆಲ್ಲ ಆದ್ಮೇಲೂ ನಿಮ್ ಮುಂದೆ ಬಂದು ನಿಂತ್ಕೋಬೇಕು, ನಿಮ್ಮ ಹತ್ರ ಮಾತಾಡ್ಬೇಕು ಅನ್ನೋ ಯಾವ ಆಸೆನೂ ನನಗೆ ಉಳಿದಿಲ್ಲ. ಸೋತೋದೆ ಅಪ್ಪ, ನಾನು ಸೋತೋದೆ. ಅಷ್ಟು ಜನರ ಮುಂದೆ ನಿಮಗ್ ಗೌರವ ತರೋ ಹಾಗೆ ಮಾತಾಡ್ದೆ ಅಂತ ಅನ್ಕೊಂಡೆ. ನಿಮಗ್ ಖುಷಿಯಾಗಿದೆ ಅಂತ ಅನ್ಕೊಂಡಿದ್ದೆ. ಆ ನಂಬಿಕೆಯಿಂದ ನಾನು ಆಕಾಶದಲ್ಲಿ ತೇಲಾಡ್ತಿದ್ದೆ. ಆದ್ರೆ ನೀವು ಹೇಳಿದ್ದು ಅದು ಒಂದೇ ಒಂದು ಮಾತು ನನ್ನ ನಂಬಿಕೆಗಳನ್ನೆಲ್ಲ ನುಚ್ಚು ನೂರು ಮಾಡಿ ನನ್ನನ್ನ ಪಾತಾಳಕ್ಕೆ ತಳ್ಳಿಬಿಡ್ತಪ್ಪ. ನಾನಷ್ಟು ಪ್ರೀತಿಯಿಂದ ನನ್ನ ಕೈಯಾರೆ ತಿನ್ಸಿದ ಕೈ ತುತ್ತು ನಿಮಗ್ ವಿಷ ಅನ್ನಿಸ್ತಾಪ? ಈಗ ವಿಷ ಕೊಯ್ತಿರೋದು ನನ್ನ ಪ್ರೀತಿನ, ನನ್ನ ಆಸೆಗಳನ್ನ. ಇನ್ನೇನಪ್ಪ ನನಗ್ ಸಿಗ್ತಾರೆ, ನಾನು ಅವ್ರಿಗೆ ಹತ್ರ ಆಗ್ತೀನಿ. ಅವ್ರು ಮೆಚ್ಚುವಂತ ಕೆಲಸಗಳನ್ನ ಮಾಡ್ಬೇಕು, ಅವ್ರ ಬಾಯಿಂದ ಮಗಳೇ ಅಂತ ಕನಸ್ಕೋಬೇಕು ಅಂತ ಏನೇನೋ ಹುಚ್ಚ ಕನಸುಗಳನ್ನ ಕಟ್ಕೊಂಡಿದ್ದೆ. ಇತ್ತೀಚೆಗೆ ನಡೆದಿದ್ದೆಲ್ಲ ನೋಡಿ ನನ್ನ ಕನಸುಗಳು ನನ್ಸಾಗ್ತಿದ್ಯೇನೋ ಅನ್ನೋ ಭ್ರಮೆಯಲ್ಲಿ ಬದುಕ್ತಿದ್ದೆ. ನನ್ನಿಂದ ನಿಮಗಿಷ್ಟು ಹಿಂಸೆ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ನಾನೇ ನನ್ನ ಕನಸುಗಳನ್ನೆಲ್ಲ ಸುಟ್ಟಾಗದೆ ಒಳ್ಳೇದು ಅನ್ನಿಸ್ತಿದೆ. ಇಲ್ಲ, ಇನ್ಮೇಲಿಂದ ಯಾವತ್ತೂ ನಿಮಗೆ ಹತ್ರ ಆಗೋ ಪ್ರಯತ್ನ ಪಡಲ್ಲ, ನಿಮಗೆ ಹಿಂಸೆ ಕೊಡಲ್ಲ. ನೀವು ಮೊದಲು ಹೇಳ್ತಿದ್ರಲ್ಲ, ಇದ್ದು ಇಲ್ದೇ ಇರೋ ಹಾಗಿದ್ಬಿಡು ಅಂತ. ನಾನು ಇನ್ಮೇಲೆ ಅದೇ ತರ ಯಾವುದೋ ಮೂಲೆಯಲ್ಲಿ ಇದ್ದು ಇಲ್ದೇ ಇರೋ ಹಾಗಿದ್ಬಿಡ್ತೀನಿ. ತಪ್ಪಾಯ್ತಪ್ಪ, ನನ್ನಿಂದ ತಪ್ಪಾಯ್ತು. ತಿಂತಿದ್ದು ಒಂದೊಂದು ತುತ್ತು ನಮ್ಗೆ ವಿಷ ತಿನ್ನಿಸ್ತಲ್ಲ. ಶ್ರಾವಣಿ ಸಮಾಧಾನ ಮಾಡ್ಕೊಳಮ್ಮ. ಭಾವ ಏನೋ ಕೋಪದಲ್ಲಿ ಹಾಗೆ ನಿಂಗೆ. ಕೋಪ ಅಲ್ಲ ಚಿಕ್ಕಮ್ಮ, ಅಪ್ಪಂಗೆ ನಿನ್ ಬಗ್ಗೆ ಬರೀ ಕೋಪ ಇದ್ದಿದ್ರೆ ಅದು ಕಡಿಮೆ ಆಗೋದಕ್ಕೆ ಇಷ್ಟು ವರ್ಷ ಬೇಕಾಗಿರ್ಲಿಲ್ಲ. ಅಪ್ಪಂಗೆ ನಾನಂದ್ರೆ ದ್ವೇಷ. ಪುಟ, ಆ ಥರ ಎಲ್ಲ ಯೋಚನೆ ಮಾಡಬೇಡ. ನೋಡು, ಇವತ್ತರ ನಾಳೆ ಎಲ್ಲ ಸರಿ ಹೋಗುತ್ತೆ. ಆ ನಂಬಿಕೆ ಮೇಲೆನೆ ನಾನು ಇಷ್ಟು ವರ್ಷ ಕಾದಿದ್ದು ಚಿಕ್ಕಪ್ಪ. ಆದ್ರೆ ಇವತ್ತು ಆ ನಂಬಿಕೆ ಎಲ್ಲ ಸುತ್ತೋಯ್ತು. ಹೆತ್ತು ಮಗಳು ತಿನ್ಸಿದ ಊಟ ವಿಷದ ಸಮ ಅಂತ ಒಬ್ಬ ತಂದೆ ಹೇಳಿದ್ಮೇಲೆ ಅವ್ರ ಪ್ರೀತಿ ಸಿಗುತ್ತೆ ಅಂತ ಹೇಗ್ ನಂಬಿಕೆ ಇಟ್ಕೊಳ್ಳಿ ಚಿಕ್ಕಪ್ಪ? ಆದ್ರೆ ನನಗ್ ಒಂದ್ ಅರ್ಥ ಆಗ್ತಿಲ್ಲ, ನಾನು ಅಂತ ಏನ್ ಮಾಡಿದೀನಿ? ನಾನೇನಾದ್ರೂ ಕೆಟ್ಟ ಕೆಲಸ ಮಾಡಿದ್ನಾ, ಅಥವಾ ಅಪ್ಪನ ಅವಮಾನ ಆಗೋ ತರ ನಡ್ಕೊಂಡ, ಅಥವಾ ಅಪ್ಪನ ಪ್ರೀತಿ ಬೇಕು ಅಂತ ಅನ್ಕೊಂಡಿರೋದೇ ದೊಡ್ಡ ತಪ್ಪ ಚಿಕ್ಕಪ್ಪ?
ಇಡೀ ಜೀವನದಲ್ಲಿ ನಾನು ಯಾರನ್ನಾದ್ರೂ ಏನಾದ್ರೂ ಕೇಳಿರೋದು ನೆನ್ಪಿದ್ಯಾ ಚಿಕ್ಕಪ್ಪ ನಿಮಗೆ? ನನಗ್ ಬುದ್ಧಿ ಬಂದಾಗ್ಲಿಂದ ನಾನು ಕೇಳಿರೋದು ಒಂದೇ, ಅಪ್ಪನ ಪ್ರೀತಿ. ಅಪ್ಪ ನನ್ನ ಜೊತೆ ನಗ್ನಗ್ತಾ ಮಾತಾಡ್ಬೇಕು ಅನ್ನೋದಷ್ಟೇ ಕೇಳಿದೀನಿ ಹೊರತು ನನಗೆ ಈ ಜೀವನದಲ್ಲಿ ಏನು ಬೇಕಾಗಿಲ್ಲ. ಆದ್ರೆ ಈ ಹಾಳ್ ಬದುಕಲ್ಲಿ ಅದು ಸಿಗಲ್ಲ ಆದ್ಮೇಲೆ ನನ್ನ ಜೀವನಕ್ಕೆ ಏನ್ ಅರ್ಥ ಇದೆ ಚಿಕ್ಕಪ್ಪ? ಏನ್ ಅರ್ಥ ಇದೆ ಚಿಕ್ಕಮ್ಮ? ನನ್ ಬದುಕು ಬದಲಾಗ್ತಿದೆ ಅಂತ ಅನ್ಕೊಂಡೆ, ಆದ್ರೆ ಅದು ಸುಳ್ಳು. ಹೀಗೆ ಬದಲಾಗಬೇಕಾಗಿರೋದು ನಾನು. ನನ್ ಪ್ರೀತಿ ಅವ್ರನ್ನ ಕೊಲ್ಲುವಷ್ಟು ಹಿಂಸೆ ಕೊಡ್ತಿದೆ ಅಂದ್ಮೇಲೆ ನಾನು ಇನ್ಮೇಲೆ ಯಾವತ್ತೂ ಅವ್ರನ್ನ ಪ್ರೀತಿಗೋಸ್ಕರ ಕೇಳ್ಕೋಬಾರ್ದು. ನಾನು ಅವ್ರಿಗೆ ಹತ್ರ ಆಗೋ ಪ್ರಯತ್ನನೇ ಪಡಬಾರ್ದು. ನಾನು ಬದಲಾಗ್ತೀನಿ. ನನ್ನ ಆಸೆಗಳಿಗೆ ಬೆಂಕಿ ಇಟ್ಟು ಬೂದಿ ಮಾಡಿದ್ರು ಸರಿ, ನಾನು ಬದಲಾಗ್ತೀನಿ. ಇನ್ಮೇಲೆ ಅವ್ರ ಎದುರು ಕಡೆ ನಾನು ಓಡಾಡಲ್ಲ, ಅವ್ರ ಕಣ್ಣು ಕಾಣಿಸ್ಕೊಳ್ಳಲ್ಲ, ಮತ್ತೆ ಮತ್ತೆ ಅವ್ರ ಮನ್ಸಿಗೆ ನೋವಾಗೋ ತರ ಯಾವ ಕೆಲ್ಸನೂ ನಾನು ಮಾಡಲ್ಲ. ಇಷ್ಟು ದಿನ ಅವ್ರ ಮನ್ಸನ್ನ ಗೆಲ್ಬೇಕು ಅನ್ನೋ ಆಸೆ ಇತ್ತು, ಆದ್ರೆ ನಾನು ಸೋತೋದೆ ಚಿಕ್ಕಮ್ಮ. ನಾನು ಸೋತೋದೆ. ಒಂದರ್ಥದಲ್ಲಿ ನಾನು ಬದುಕಿದ್ರು ಸತ್ತೋದೆ ಚಿಕ್ಕಮ್ಮ. ಶ್ರಾವಣಿ, ಏನ್ ಮಾತು ಅಂತ ಆಡ್ತಿದ್ಯಾ? ಬಿಡ್ತು ಅಂತ ಅನ್ನೋ. ಬದುಕು ಅಂದ್ರೆ ಇಷ್ಟೇ ಅಲ್ಲಮ್ಮ ಚಿಕ್ಕಮ್ಮ. ನನ್ನ ಕೈಯಿಂದ ಇದನ್ನೇ ಸಹಿಸ್ಕೊಳಕ್ ಆಗ್ತಿಲ್ಲ. ಇನ್ನು ಮುಂದೆ ಅನುಭವಿಸ್ಬೇಕಾಗಿರೋ ನೋವುಗಳನ್ನ ನೆನ್ಸ್ಕೊಂಡ್ರೆ ನಂಗೆ ಬದುಕಿ ಸಾಕು ಅನ್ಸ್ಬಿಡುತ್ತೆ ಚಿಕ್ಕಮ್ಮ. ಅಮ್ಮ ಬರ್ತೀನಿ. ಹೇಳಿ ಮೇಡಮ್. ಸುಬು, ನಿನ್ನಿಂದ ಒಂದು ಸಹಾಯ ಆಗಬೇಕು ಸುಬು. ಸಹಾಯ ಅಂತೆಲ್ಲ ಯಾಕೆ ಹೇಳ್ತೀರಾ ಮೇಡಮ್? ಕೆಲಸ ಅಂತ ಹೇಳಿ ನೀವೇನೇ ಹೇಳಿದ್ರು ಅದು ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಇಲ್ಲ ಸುಬು, ಸಂಬಳ ತಗೊಂಡು ಮಾಡಿದ್ರೆ ಅದು ಕೆಲಸ, ಆದರೆ ಒಬ್ಬರಿಗೆ ನೀನು ಸಮಾಧಾನ ಹೇಳೋದು ಸಹಾಯ. ಸಮಾಧಾನನಾ? ಇವತ್ತು ಮನೆಯಲ್ಲಿ ಶ್ರಾವಣಿನ ನೋಡೋಕ್ಕಾಗ್ತಾ ಇಲ್ಲ ಸುಬು. ಬಿಕ್ಕಿ ಬಿಕ್ಕಿ ಅಳ್ತಿದ್ದಾಳೆ. ಅವಳಿಗೆ ಸಮಾಧಾನ ಮಾಡೋ ಶಕ್ತಿ ನಮಗಿಲ್ಲ. ನೀನು ಹೇಗಾದರೂ ಮಾಡಿ ಅವಳಿಗೆ ಏನಾದರೂ ಹೇಳಿ ಸಮಾಧಾನ ಮಾಡು ಸುಬು. ನಿನ್ನ ಹತ್ರ ಅವಳು ಮಾತಾಡಿದ್ರೆ ಅವಳ ಮನಸ್ಸಿಗೂ ಹಗುರ ಅನಿಸ್ಬಹುದು. ಅದಕ್ಕೆ ನೀನು ಇಲ್ಲಿ ಬೇಗ ಬರ್ತೀಯ ಸುಬ್ಬು? ಸರಿ ಮೇಡಮ್, ನಾನು ಈಗಲೇ ಬರ್ತೀನಿ. ಸರಿ ಸುಬ್ಬು. ಶ್ರಾವಣಿ ಸಂತೋಷ ಪಟ್ಟಾಗ್ಲೆಲ್ಲ ಕಾರಣ ಆಗಿರೋದು ಸುಬ್ಬು. ಈಗ ಅವಳು ನೋವು ಮರೆಯೋಕ್ಕೂ ಕಾರಣ ಅವನೇ ಆಗಬೇಕು. ಅವನು ಬಂದರೆ ಅವಳ ಮನಸ್ಸು ಸ್ವಲ್ಪ ತಿಳಿಯಾಗತ್ತೆ. ಛೇ, ಶ್ರಾವಣಿ ಮೇಡಮ್ ಯಜಮಾನ್ರವ್ರನ್ನ ಹೊಗಳ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ, ಅವ್ರಿಗೆ ಹತ್ರ ಆಗ್ತಾರೆ ಅಂತ ಏನೆಲ್ಲ ಕನ್ಸಿಟ್ಕೊಂಡ್ಬಿಟ್ಟಿದ್ರು. ನಾನು ಬೇರೆ ಸುಮ್ಮನಿರದೆ ಶ್ರಾವಣಿ ಮೇಡಮ್ ಮನಸ್ಸಲ್ಲಿ ಏನೇನೋ ಆಸೆ ಹುಟ್ಟಿಸ್ಬಿಟ್ಟೆ. ಥೋ, ಯಜಮಾನ್ರು ಯಾಕೆ ಹೀಗೆ ಮಾತಾಡಿದ್ರು? ಶ್ರಾವಣಿ ಮೇಡಮ್ ಎಷ್ಟು ನೊಂದ್ಕೊಂಡಿರ್ತಾರೋ ಏನೋ. ಒಂದ್ ನಿಮಿಷ, ಏನು? ನಾನು ನಿನ್ನ ಹತ್ರ ಏನೋ ಹೇಳ್ಬೇಕಾಗಿತ್ತು. ಈ ಟೈಮ್ ಲಕ್ಷ್ಮಿ ಬಂದೇ ಮಾತಾಡ್ತೀನಿ ಅಂದ್ರೆ ಸುಬ್ಬು, ಒಂದ್ ನಿಮಿಷ ಸುಬ್ಬು, ಪ್ರಪಂಚ ಏನ್ ಮುಳುಗೋಗಲ್ಲ. ನನ್ಗಿದೆ ಆಗಲ್ಲ ಅನ್ನೋದು ಕೂಡ. ಇಲ್ಲ, ನಾನ್ ಕೊಡೋದಿಲ್ಲ. ಮೊದ್ಲು ನೀನು ನಾನು ಹೇಳೋದನ್ನ ಕೇಳಿಸ್ಕೊ. ಸರಿ, ಏನ್ ಹೇಳು? ಸುಬ್ಬು,
ನೀನ್ ಯಾಕೆ ನನ್ನ ಸ್ಟೇಟಸ್ ನೋಡಲ್ಲ? ನನ್ನ ಸ್ಟೇಟಸ್ಗೆ ಬೆಲೆ ಕೊಡೋನಲ್ಲ, ಸ್ನೇಹಕ್ಕೆ ಬೆಲೆ ಕೊಡೋನು. ಅಯ್ಯೋ ಸುಬ್ಬು, ನಾನು ಆ ಸ್ಟೇಟಸ್ ಬಗ್ಗೆ ಕೇಳ್ತಿಲ್ಲ. ನನ್ನ ಫೇಸ್ ಲುಕ್ ಸ್ಟೇಟಸ್ ಬಗ್ಗೆ ಕೇಳ್ತಿರೋದು. ನಾನು ಅದ್ರಲ್ಲಿ ಎಷ್ಟು ಫೇಮಸ್ ಗೊತ್ತಾ? ಏ ಫೇಸ್ ಲುಕ್ಕಲ್ಲಿ ಫೇಮಸ್ ಆಗೋದಲ್ಲ ಕಣೆ ದೊಡ್ಡ ವಿಷಯ. ಜೀವನನ ಹೇಗೆ ಫೇಸ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋದಿದೆಯಲ್ವಾ, ಅದು ದೊಡ್ಡ ವಿಷಯ. ಅಪ್ಪ ಪರಮಾತ್ಮ, ಆಯ್ತು, ಮೊದಲು ನಾನು ಹೇಳೋದನ್ನ ಕೇಳು. ನಾನು ನನ್ನ ಸ್ಟೇಟಸ್ಗೆ ನಿನ್ನ ಫೋಟೋ ಹಾಕಿದ್ದೆ. ಅದಕ್ಕೆ ಯಾವುದೋ ಒಂದು ಹುಡುಗಿ ಕಮೆಂಟ್ ಹಾಕಿದ್ಲು. ಅದು ಏನಂತ ಹಾಕಿದಳು ಗೊತ್ತಾ? ಹುಡುಗ ನೋಡಕ್ ತುಂಬಾ ಚೆನ್ನಾಗಿದ್ದಾನೆ, ಅವ್ನ ನಂಬರ್ ಕೊಡು, ಅವ್ನ ID ಏನು ಅಂತೆಲ್ಲ ಕೇಳಿದ್ಲು. ಅದಕ್ಕೆ ನಾನು ಬೇಡ ಕಮೆಂಟ್ ಹಾಕ್ಬಿಟ್ಟೆ. ಏನಂತ ಕಮೆಂಟ್ ಮಾಡಿದೆ? ಅದು ಬೀಪ್ 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 ಅಂತ ಕಮೆಂಟ್ ಮಾಡಿದೆ. ಯಾಕೆ ಶಿವರಿ ಹಂಗೆಲ್ಲ ಕಮೆಂಟ್ ಮಾಡಿದೆ? ನಿಂಗೆ ಸುಮ್ಮನೆ ಇರೋಕ್ಕಾಗಲ್ವಾ? ಇವೆಲ್ಲ ಬೇಕಾ ನಿಂಗೆ? ಅಯ್ಯೋ ಸುಬ್ಬು, ಅದು ಬಿಡು. ಇವಾಗ ಏನಾಗಿದೆ ಗೊತ್ತಾ, ನಾನು ಕೋಪದಲ್ಲಿ ಏನೋ ಕಮೆಂಟ್ ಹಾಕ್ಬಿಟ್ಟೆ. ಅವಳು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾಳಂತೆ. ಅಯ್ಯಯ್ಯೋ, ಈಗೀಗಂತೂ ಈ ಕಂಪ್ಲೇಂಟು ಪನಿಷ್ಮೆಂಟು ಅಂತೆಲ್ಲ ಕೇಳಿದ್ರೆ ತಲೆ ಗಿರ್ರ ಅನ್ನುತ್ತೆ. ಅಲ್ಲ ನೀವು ಹುಡುಗಿರು ಯಾಕೆ ಹೀಗೆ? ಅವಳೇನೋ ಒಂದು ಕಮೆಂಟ್ ಮಾಡ್ಕೊಂಡು ಸುಮ್ಮನೆ ಹೋಗ್ತಿದ್ಲು ತಾನೆ. ಅಷ್ಟಕ್ಕೂ ಅವಳೇನಂದ್ಲಪ್ಪ, ನಾನು ಚೆನ್ನಾಗಿದ್ದೀನಿ ಅಂದ್ಲು. ಅದು ನಿಜನೇ ತಾನೆ? ಸುಬ್ಬು, ನಿಜನೋ ಸುಳ್ಳು? ನನಗಂತೂ ನಿನ್ ಜೊತೆ ಯಾರು ಮಾತಾಡಬಾರ್ದು, ನಿನ್ನನ್ನು ಯಾರು ಹೊಗಳಬಾರ್ದು, ನಿನಗೆ ಯಾರು ಹತ್ರ ಆಗ್ಬಾರ್ದು, ಅಷ್ಟೇ. ಓಹೋ, ಯಾಕಮ್ಮ? ಯಾಕಂದ್ರೆ ನೀನು ನನ್ನ ಪ್ರಾಪರ್ಟಿ ಸುಬ್ಬು. ನಿನ್ನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಒಂದೇ ಬಾಕಿ. ನನ್ನ ಕುತ್ತಿಗೆ ತಾಳಿ ಅಂತ ಕಟ್ಟಿದ ದಿನಾನೇ ನೀನು ನನ್ನ ಗಂಡ ಅಂತ ರಿಜಿಸ್ಟರ್ ಆಗ್ಬಿಡುತ್ತೆ. ಹೋದ್ಯಾ? ಹೋಗು. ನೀನ್ ಅದೆಷ್ಟೇ ದೂರ ಹೋದ್ರೂ ನಾನ್ ನಿನ್ನನ್ ಬಿಡಲ್ಲ. ಅಷ್ಟ್ ಮಾತ್ರ ಅಲ್ಲ, ನಿನ್ ಬಗ್ಗೆ ಯಾರೇ ಕಮೆಂಟ್ ಮಾಡಿದ್ರು, ನಿನ್ ಮೇಲ್ ಯಾರೇ ಕಣ್ಣು ಹಾಕಿದ್ರು ಅವ್ರೂ ಬಿಡೋದಿಲ್ಲ. ಗುಡ್, ನಮ್ಮ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಗ್ತದೆ. ಕುರಿ ಕೊಪ್ತಿದೆಯಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೆ, ಆದರೆ ಕುರಿ ಕೊಪ್ತಿರೋದು ಬಲಿಯಾಗಕ್ಕೆ ಅಂತ ಈಗ ಗೊತ್ತಾಯ್ತು. ಮಾಮ್, ನಮ್ಮ ಕಥೆಯಲ್ಲಿ ತುಂಬಾ ಟ್ವಿಸ್ಟ್ಗಳಿವೆ. ನಾವು ಸೋತಿದ್ದೀವಿ ಅಂತ ಅನ್ಕೋತಿರುವಾಗಲೇ ನಾವು ಗೆದ್ದಿದ್ದೀವಿ. ಅಂದರೆ ಅದೃಷ್ಟ ನಮ್ಮ ಕಡೆಗಿದೆ ಅಂತ ಆಯಿತು. ನೀವು ಹೇಳೋದು ನಿಜ. ಅಪ್ಪ ಮನೆಯಿಂದ ಹೊರಗಡೆ ಹೋಗುವಾಗ ಅದೃಷ್ಟದ ಮುಖಾನೇ ನೋಡ್ಕೊಂಡು ಹೋಗೋದು. ಏನಂದ? ಇನ್ನೊಂದ್ಸಲ ಹೇಳು. ಅದೃಷ್ಟ ನಮ್ಮ ಕಡೆಗಿದೆ ಅಂದೆ. ಯು ಆರ್ ರೈಟ್, ಅದೃಷ್ಟ ನಮ್ಮ ಕಡೆಗೆ ಇದೆ. ನಾವು ತೋಡಿದ ಕೆಟ್ಟದಲ್ಲಿ ಆ ಶ್ರಾವಣಿ ಸುತ್ತಿ ಬಳಸಿ ಬಂದು ಬಿತ್ತಿದ್ದಾಳೆ. ಇನ್ನಿರೋದು ಆ ಸುಬ್ಬು. ಅವನು ಈ ಮನೆಗೆ ಬಂದು ಹೋಗಿ ಮಾಡಿ ವೀರುಗೆ ಕ್ಲೋಸ್ ಆಗಿರೋದನ್ನ ಮೊದಲು ಕಟ್ ಮಾಡಬೇಕು. ಡೋಂಟ್ ವೆರಿ ಮಾಮ್, ಸುಬ್ಬುನ ಮನೆಯಿಂದ ಆಚೆ ಹಾಕೋ ಟೈಮ್ ಬಂದೇ ಬರುತ್ತೆ. ಇವತ್ತು ಯಾರು ನಾನು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿರಿಲ್ವಾ? ಸುಮ್ಮನೆ ನಂಗೆ ಯಾಕೆ ತೊಂದರೆ ಕೊಡ್ತೀರಾ? ಹೋಗಿ ಮನೆಯಿಂದ ಆಚೆ. ಅಲ್ಲ ಯಜಮಾನ್ರೆ, ಏನು
ಎಲ್ರಿಗೂ ಮಂಕ್ ಬಿಡ್ತಿದ್ಯಾ? ಇಷ್ಟೊತ್ತಾದ್ರೂ ಕಾಫಿ ಕೊಡ್ಬೇಕು ಅನ್ನೋ ಜ್ಞಾನ ಬೇಡವಾ? ನಾನು ಆಗ್ಲೇ ಆಡಿದ ಮಾತು ಎಲ್ರಿಗೂ ಹೊಟ್ಟೆಲ್ ಬೆಂಕಿ ಬಿದ್ದಿರ್ಬೇಕು. ಬೀಳದೆ ಇನ್ನೇನಾಗುತ್ತೆ? ಸತ್ಯ ಅಂತ ಹೇಳಿದ್ರೆ ಎಲ್ಲರಿಗೂ ಹತ್ಕೊಂಡು ಉರಿಯೋದೆ. ನಾನೇನಾದರೂ ಅನ್ಬಾರ್ದನ್ನ. ಅವನೇನಿದ್ರು ಬರೀ ಮಿನಿಸ್ಟ್ರು ಮನೆಯಲ್ಲಿ ಕೆಲಸ ಮಾಡೋನು. ಅವನಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಮೆರೆಸಬೇಡಿ ಅಂತ ಹೇಳಿದೆ. ಅಲ್ಲ, ಅವನೊಬ್ಬನೇ ನಮಗ ಈ ಮನೆಯಲ್ಲಿ? ನನ್ನ ಮಗನೂ ಇದ್ದಾನೆ. ಮನೆ ಅಳಿಯ ಅಂತಂದರೆ ಮಗನಿಗೆ ಸಮಾನ ಅಂತಾರೆ. ಆದರೆ ಅವನನ್ನ ಮೂಲೆ ಗುಂಪು ಮಾಡಿ ನಿಮ್ಮ ಮಗನ ಮಾತ್ರ ಪಟ್ಟಕ್ಕೇರಿಸಿ ಕಿರೀಟ ಇಟ್ಟರೆ ನಾನು ನೋಡ್ಕೊಂಡು ಸುಮ್ಮನಿರ್ಬೇಕಾ? ಅತ್ತೆ, ಈಗ ಯಾಕ ಮಾತೆಲ್ಲ? ಸುಮ್ಮನೆ ಇದ್ಬಿಡಿ. ಸುಮ್ಮನಿರ್ಬೇಕಾ? ಯಾಕೆ ಸುಮ್ಮನಿರ್ಬೇಕು? ಹಂಗೆ ನೋಡಿದ್ರೆ ನಾನು ಆಡ್ತಾ ಇರೋ ಮಾತೆಲ್ಲ ನೀನು ಆಡ್ಬೇಕಾಗಿತ್ತು. ಕಟ್ಕೊಂಡು ಗಂಡನಿಗೆ ಅವಮಾನ ಆಗ್ತಾ ಇದ್ರು, ಅಪ್ಪ ಅಮ್ಮನ ಮುಂದೆ ಅಲ್ಗಿಂಚ್ಕೊಂಡು ಸುಮ್ಮನೆ ಇದೆಯಲ್ಲ, ನಾಚಿಕೆ ಆಗಲ್ವೇ ನಿನಗೆ? ಬೀಗ್ತಿಯವ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಿಮ್ಮ ಮಗನಿಗೆ ನಾವೇನು ಅವಮಾನ ಮಾಡಿದ್ದೀವಿ? ಅವಮಾನ ಅಲ್ದೆ ಇನ್ನೇನು ವಿಶಾಲು? ಮಗ ಮಗ ಅಂತ ಸುಬ್ಬನ ಅಷ್ಟೊಂದು ಕೊಂಡಾಡ್ತೀರಾ? ನನ್ನ ಮಗನಿಗೆ ಹೋಗ್ಲಿ, ಮಾತಿಗಾದ್ರು ಒಂದು ಸರಿನಾದ್ರು ಹೊಗಳಿದ್ದೀರಾ? ಹೊಗಳಿ ಮಾತಾಡಿದ್ದೀರಾ? ಮಮ್ಮಿ, ನನ್ನ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ನೀನು ಬಂದಿಲ್ಲ. ನಿನ್ನ ಮುಂದೆ ಯಾರು ಸಹ ಮಾತಾಡೋದಿಲ್ಲ. ಬರೋ ಬಾಲೆಲ್ಲ ಫ್ರೀ ಇಟ್ಟು ಸೂರ್ಯ ಬಡ್ದು ಬಿಸಾಕಿ ಹೇಳ್ತೀನಿ. ಮಾತಾಡಿ ವಿಶಾಲಾಕ್ಷಿ. ಅನಂತಶಯನವರೇ, ಅಲ್ಲ ಪದ್ಮನಾಭ, ಮಾತಾಡ್ರಿ. ಯಾವತ್ತಾರು ಹೊಗಳಿದ್ದೀರಾ? ಮಾತಾಡ್ರಿ. ಹೊಗಳ ಅಂಥದ್ದು ಏನಾದ್ರು ಮಾಡಿರ್ಬೇಕಲ್ಲ. ಮನೆ ಅಳಿಯ ಅಂತ ಇವನಿಗೆ ಯಾರಾದರೂ ರಾಜ ಮರ್ಯಾದೆ ಮಾಡ್ತಾ ಇದ್ದೀರಾ? ಇನ್ನೂ ಅವನಿಗೆ ಸಿಗಬೇಕಾಗಿರೋ ದುಡ್ಡೇ ಸಿಕ್ಕಿಲ್ಲ ಅಂಥದ್ರಲ್ಲಿ ಮರ್ಯಾದೆ ಇನ್ನೆಲ್ಲಿ ಸಿಗತ್ತೆ? ಕೊಡ್ಬೇಕಾಗಿರೋ ದುಡ್ಡಿಗೆ ನಾಮ ಹಾಕಿ ಅಳಿಯನ್ ಕರ್ಕೊಂಬಂದು ಮನೇಲಿ ಇಟ್ಕೊಂಡ್ಬಿಡ್ತೀರಾ. ಬಾಡಿಗೆಗೆ ಅಂತ 50,000 ಕೊಟ್ಟಂಗೆ ಮಾಡಿ ಮನಸ್ಸಲ್ಲಿ 500 ಶಾಪ ಹಾಕ್ಕೊಂಡಿದ್ದೀರಾ. ಅದು ಸಾಲದು ಅಂತ ಆ ಮಿನಿಸ್ಟ್ರು ಮಗಳು ಅನ್ಸ್ಕೊಂಡಿರೋಳು ಈ ಮನೆಗೆ ಬಂದು ನಮ್ಮೆಲ್ಲರ ಎದುರಿಗೆ ನನ್ನ ಮಗನಿಗೆ ಜೋರು ಮಾಡ್ತಾಳೆ. ನೋಡಿ ನೋಡಿ, ಆ ಹುಡುಗಿ ಬಂದೋದ್ಮೇಲೆ ನನ್ನ ಮಗ ಎಷ್ಟು ಮಂಕಾಗಿದ್ದಾನೆ, ಎಷ್ಟು ಸ್ವರ್ಗಿದ್ದಾನೆ ಅಂತ. ಆ ಯಪ್ಪ ಮಿನಿಸ್ಟ್ರು ಅಂದ್ ಮಾತ್ರಕ್ಕೆ ನನಗೇನು ಹಿಟ್ಟು ಬಟ್ಟೆ ಕೊಟ್ಟು ಸಾಕ್ತಾನ? ಅವ್ನ ಮಿನಿಸ್ಟ್ರಿಗಿರಿ ಏನಿದ್ರು ಅವ್ನ ಮನೇಲಿ ಇಟ್ಕೋಬೇಕು. ನನ್ನ ಹತ್ರ ಎಲ್ಲ ನಡೆಯಲ್ಲ. ಅವತ್ತು ನಾನೇ ಟಿವಿಯಲ್ಲಿ ನೋಡಿಲ್ವಾ, ಅವನ ಮಗಳು ಬರೋದು 3 ನಿಮಿಷ ತಡ ಆಗಿದ್ರೆ ಸಾಕಿತ್ತು. ಅವನ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗಿರೋದು. ಇಂಥವ್ರೆಲ್ಲ 3 ಬಿಟ್ಟವರು ಊರಿಗೆ ದೊಡ್ಡವರು ಅನ್ಬೇಕಷ್ಟೇ.